ನಮಸ್ಕಾರ ಪ್ರಿಯ ವಿದ್ಯಾರ್ಥಿಯರೇ. ಇಂದು ನಾವು ಸಿಂಪಲ್ ಪಾಸ್ಟ್ ಬಗ್ಗೆ ಅಧ್ಯಯನ ಮಾಡೋಣ. ಹೋದ ವಾರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ದೇವೆ. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಸಬ್ಜೆಕ್ಟ್ ಪ್ಲಸ್ ಟು ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಒಳಗಡೆ ನೌನು ಇರ್ತೈತಿ, ಪ್ರನೌನು ಕೂಡ ಸೇರಿರ್ತೈತಿ. ವರ್ಬ್ ಟು ಅಥವಾ ಮೇನ್ ವರ್ಬ್ ಟು. ಐ, ವಿ, ಯು, ಹಿ, ಸಿ, ಇಟ್, ದೇ. ನಾವು ಒಂದು ವರ್ಬ್ ತೊಗೊಳ್ಳೋಣ. ಯಾವುದಾದ್ರ ಇವತ್ತು ಡ್ರಿಂಕ್ ಆಗಿರ್ಬೋದು, ರನ್ ಆಗಿರ್ಬೋದು, ವಾಕ್ ಆಗಿರ್ಬೋದು. ವಿ2 ಬರ್ತೈತಿ. ವಿ2 ಅಂದ್ರೆ ನಾವು ಇವಾಗ ಏನು ಮಾಡೋಣ, ಜಂಪ್ ತೊಗೊಳ್ಳೋಣ. ಯಾವ್ದು ತೊಗೊಳಪ್ಪ ಅಂದ್ರೆ ಜಂಪ್. ವಿ1 ಜಂಪ್ ಆಗ್ತೈತಿ ಪ್ರೆಸೆಂಟ್ ಫಾರ್ಮ್. ಪಾಸ್ಟ್ ಫಾರ್ಮ್ ಏನಾಗ್ತೈತಿ, ಜಂಪ್ಡ್ ಆಗ್ತೈತಿ. ಜಂಪ್ ಸಬ್ಜೆಕ್ಟ್ ಇವ್ ಆಗ್ತೈತಿ. ವಿ2 ಐ ಜಂಪ್ಡ್. ಐ ಜಂಪ್ಡ್ ಇನ್ ವಾಟರ್. We jumped in sea. You jumped in ocean. He jumped in well, bavi. She jumped in sea. It jumped in water. They jumped in well. ನಾವು ಆಬ್ಜೆಕ್ಟ್ ಬೇಕಾದ್ರೆ ಬರಿಬೋದು. ಇವತ್ತು ಓಷನ್ ತಗೋರಿ, ವಾಟರ್ ತಗೋರಿ, ಎದ್ರೊಳಗೆ ಜಿಗಿಲಕತ್ತೇವಿ. ನಾವು ಆಬ್ಜೆಕ್ಟ್ ಬೇಕಾದ್ರೆ ಬರಿಬೋದು. ಇನ್ನಂದ್ರೆ ಒಳಗಡೆ ಇಲ್ಲಿ ಪ್ರಿಪೋಸಿಷನ್. ಏನು ಮೇಲ್ಗಡೆ ಜಿಗಿಯಕತ್ತಿರೋ, ಒಳಗಡೆ ಜಿಗಿಯಕತ್ತಿರೋ. ಮೇಲ್ಗಡೆಪ್ಪ ಅಂದ್ರೆ ಆನ್ ಬರ್ತೈತಿ, ಒಳಗಡೆಪ್ಪ ಅಂದ್ರೆ ಇನ್ನು ಬರ್ತೈತಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಏನಪ್ಪ ಅಂದ್ರೆ ಐ ಜಂಪ್ಡ್ ಇನ್ ವಾಟರ್. ನಾನು ನೀರಿನಲ್ಲಿ ಜಿಗಿದೆ. ವಿ ಜಂಪ್ಡ್ ಇನ್ ಸಿ. ನಾವು ನೀರಿನಲ್ಲಿ ಜಿಗಿದೆವು. ಯು ಜಂಪ್ಡ್ ಇನ್ ಓಷಿಯನ್. ನೀನು ಸಾಗರದಲ್ಲಿ ಜಿಗಿದಿ. ಈ ಜಂಪ್ಡ್ ಇನ್ ವೆಲ್. ಅವನು ಬಾವಿಯಲ್ಲಿ ಜಿಗಿದನು. ಅಂದ್ರೆ ಕೆಲಸ ಆಗಿರ್ತೈತಿ. ಪಾಸ್ಟ್ ಟೆನ್ಸ್ ಅಂದ್ರೆ ಕ್ರಿಯೆ ಮುಗಿದಿರ್ತೈತಿ. ಸಿ ಜಂಪ್ಡ್ ಇನ್ ಸಿ. ಅವಳು ಸಮುದ್ರದಲ್ಲಿ ಜಿಗಿದಳು. ಇಟ್ ಜಂಪ್ಡ್ ಇನ್ ವಾಟರ್. ಅದು ನೀರಿನಲ್ಲಿ ಜಿಗಿಯಿತು. ದೇ ಜಂಪ್ಡ್ ಇನ್ ವೆಲ್. ಅವರು ಬಾವಿಯಲ್ಲಿ ಜಿಗಿದರು. ಈ ರೀತಿಯಾಗಿ ಬರ್ತೈತಿ ಸಿಂಪಲ್ ಪಾಸ್ಟ್ ಟೆನ್ಸ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಪ್ಲಸ್ ಆಬ್ಜೆಕ್ಟ್. ಇದು ಪಾಸ್ಟ್ ಟು ಆಯಿತು. ಇವಾಗ ನಾವು ಇದು ನೆಗೆಟಿವ್ ಯಾವ ರೀತಿ ಮಾಡೋಣ ನೋಡೋಣ. ನೆಗೆಟಿವ್ ಫಾರ್ಮುಲಾ ನೋಡ್ಬೇಕಪ್ಪ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ1 ಆಗ್ತೈತಿ. ಇಲ್ಲಿ ವಿ1 ಪ್ಲಸ್ ಆಬ್ಜೆಕ್ಟ್. ಐ, ವಿ, ಯು, ಹಿ, ಸಿ, ಇಟ್, ದೇ. ಹೌದು. ಇಲ್ಲೇನೈತಿ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಅಂದ್ರೆ ಯಾಮ್, ಈಸ್, ಆರ್, ವಾಸ್, ವೇರ್, ಯಾವ್, ಹ್ಯಾಡ್, ವಿಲ್, ಶಾಲ್, ಕ್ಯಾನ್, ಕುಡ್, ಮೇ, ಮೈಟ್, ಆಟ್. ಈ ರೀತಿಯಾಗಿ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ಹೆಂಗೆ ಕಂಡುಹಿಡಿಬೇಕಪ್ಪ ಅಂದ್ರೆ, ಇಲ್ಲಿ ವರ್ಬ್ ಟು ಇತ್ತಪ್ಪ ಅಂದ್ರೆ ಏನು ಬರ್ತೈತಿ, ಡಿಡ್ ಬರ್ತೈತಿ. ವರ್ಬ್ ಟು ಇತ್ತಪ್ಪ ಅಂದ್ರೆ ಡಿಡ್ ಬರ್ತೈತಿ. ಅಕಸ್ಮಾತ್ ಸಿಂಪಲ್ ಪ್ರೆಸೆಂಟ್ ಇತ್ತಪ್ಪ ಅಂದ್ರೆ ಏನು ಬರ್ತೈತಿಪ್ಪ ಅಂದ್ರೆ ಅಲ್ಲಿ ಟು ಬರ್ತೈತಿ. ಈ ಸಿಟ್ ಮುಂದೆ ಡಸ್ ಬರ್ತೈತಿ. ಆದ್ರೆ ಇಲ್ಲಿ ಎಲ್ಲದರ ಮುಂದೆ ಏನು ಬರ್ತೈತಿ, ಡಿಡ್ ಬರ್ತೈತಿ. ಐ ಏನು ಬರ್ತೈತಿ, ಐ ಡಿಡಂಟ್. ಐ ಡಿಡಂಟ್ ಎನ್ ಫಸ್ಟ್ ಪಿಟಿ. ಡಿಡ್ ನಾಟ್ ಅವ್ರು ಅನ್ಬೋದು ಅಥವಾ ಡಿಡಂಟ್ ಅನ್ಬೋದು. ಡಿಡಂಟ್ ಇದು ಯಾವ್ದು ಶಾರ್ಟ್ ಫಾರ್ಮ್. ಇದು ಡಿಡ್ ನಾಟ್ ಅಥವಾ ಡಿಡಂಟ್. ಓಕೆ. ಐ ಡಿಡಂಟ್ ಇದು ವರ್ಬ್ ಟು ಐತಲ್ಲ. ಐ ಜಂಪ್ಡ್ ಇನ್ ವಾಟರ್ ಐತಲ್ಲ, ವರ್ಬ್ ಟು ಹೋಗಿ ಏನಾಗ್ತೈತಪ್ಪ ಅಂದ್ರೆ ವರ್ಬ್ ಆಗ್ತೈತಿ, ವರ್ಬನ್ ಆಗ್ತೈತಿ. ಐ ಜಂಪ್ಡ್ ಇನ್ ವಾಟರ್ ಹೋಗಿ ಐ ಡಿಡಂಟ್ I didn't
jump in water. I didn't jump in water. We didn't jump in sea. Okay. You jumped in ocean. You didn't jump in ocean. He jumped in well ಐತಿ. ಆಲ್ರೆಡಿ ಸಿಂಪಲ್ ಪ್ರೆಸೆಂಟ್ ಮುಂದೆ ಏನು ಮಾಡ್ತಿದ್ದೆ ನಾವು ಈ ಶೀಟ್ ಮುಂದೆ ಏನು ಬರ್ತಿದ್ದೇವೆ ಡಸ್ ತಗೋತಿದ್ದೇವೆ. ಇಲ್ಲಿ ಏನಿಲ್ಲ ಎಲ್ಲರ ಮುಂದೆ ಏನು ಬರ್ತೈತಿ ಡಿಡಂಟ್ ಬರ್ತೈತಿ. ವರ್ಕ್ ಟು ಐತಿ, ನಾವು ಅದ್ರ ಬದಲಿ ಏನು ತಗೋಬೇಕಪ್ಪ ಅಂದ್ರೆ ಡಿಡ್ ತಗೋಬೇಕು. ಇಲ್ಲಿ ಬರ್ತೈತಿ ಡಿಡಂಟ್. he didn't jump in well. ವರ್ಕ್ ಒನ್ ಆಗ್ತೈತಿ. he didn't jump in well. She didn't jump in. ಇನ್ನದು ಒಳಗಡೆ she didn't jump in sea. she didn't jump in sea. It jump in ನೋಡಿ. it didn't jump in water. They jumped in. They didn't jump in well. ಈ ರೀತಿಯಾಗಿ ಸಬ್ಜೆಕ್ಟ್ ಪ್ಲಸ್ ವರ್ಕ್ ಟು ಪ್ಲಸ್ ಆಬ್ಜೆಕ್ಟ್ ಇದು ಫಸ್ಟ್ ಟೆನ್ಸ್ ನಲ್ಲಿ ಬರ್ತಪ್ಪ ಅಂದ್ರೆ ಇದು ನೆಗೆಟಿವ್ ಒಳಗ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಕ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಬರ್ತೈತಿ. ನಾವು ಇಲ್ಲಿ ಹೆಲ್ಪಿಂಗ್ ವರ್ಕ್ ಇರ್ಲಿಕ್ಕಪ್ಪ ಅಂದ್ರೆ ನಾವು ಅದನ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ ನಾವು ಡಿಪೆಂಡ್ ಅಪಾನ್ ವರ್ಬ್ ಇತ್ತಪ್ಪ ಅಂದ್ರೆ ಏನು ಬರ್ತೈತಿ ಡೂ ಬರ್ತೈತಿ. ಈ ಸೈಡ್ ಮುಂದೆ ಡಸ್ ಬರ್ತೈತಿ. ಇಲ್ಲಿ ವರ್ಕ್ ಟು ಐತಿ. ವರ್ಕ್ ಟು ಅಂದ್ರೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲರ ಮುಂದೆ ಏನು ಬರ್ತೈತಿ ಡಿಡ್ ಬರ್ತೈತಿ. ಇದು ಪಾಸಿಟಿವ್ ನೆಗೆಟಿವ್. I jumped in water. I didn't jump in water. ಈ ರೀತಿಯಾಗಿ ಮತ್ತೊಮ್ಮೆ ನಾವು ಹೆಲ್ಪಿಂಗ್ ವರ್ಬ್ ಬಗ್ಗೆ ಎಲ್ಲಪ್ಪ ಅಂದ್ರೆ ಗೊತ್ತಿರ್ಬೇಕಪ್ಪ ಅಂದ್ರೆ ವರ್ಕ್ ಟು ಹೋಗಿ ಏನಾಗ್ತೈತಿ ಇಲ್ಲಿ ವರ್ಬ್ ಒನ್ ಆಗ್ತೈತಿ. ಯಾವಾಗಪ್ಪ ಅಂದ್ರೆ ಅದು ನೆಗೆಟಿವ್ ಮಾಡುವಾಗ. ಡಿಯರ್ ಸ್ಟೂಡೆಂಟ್ಸ್, ನಾವು ಇನ್ನೂ ಒಂದು ವರ್ಕ್ ತಗೊಂಡು ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಪಾಸಿಟಿವ್ ಮತ್ತು ನೆಗೆಟಿವ್ ಯಾವ ರೀತಿ ಆಗ್ತದೆ ಅಂತೇಳಿ. ಸಿಂಪಲ್ ಪಾಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಕ್ ಟು ಪ್ಲಸ್ ಆಬ್ಜೆಕ್ಟ್. ನೆಗೆಟಿವ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಕ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಆಗ್ತೈತಿ. ಇವಾಗ ನೋಡೋಣ. I, we, you, he, she, it, they. ಇಲ್ಲಿ V2 ಇಲ್ಲಿ ಏನಂತೈತಿ V1 ಆಗ್ತೈತಿ. ನೆಗೆಟಿವ್ ಮಾಡೋ ಮುಂದಾಗ ನಾವು ಒಂದು ವರ್ಕ್ ತಗೋಣ. ಡ್ರಿಂಕ್ DRINK ಡ್ರಿಂಕ್ ಕುಡಿ. ಡ್ರ್ಯಾಂಕ್ ಕುಡಿದನು. ಡ್ರನ್ ಇದನ್ನು ಕುಡಿದನು. ಪರ್ಫೆಕ್ಟ್ ವರ್ಕ್ 3 ಅಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮುಗಿದಿರ್ತೈತಿ. V1 V2 V3 ಡ್ರಿಂಕ್ ಡ್ರ್ಯಾಂಕ್ ಡ್ರನ್. ಇವಾಗ I drank ಆಗುತ್ತೈತಿ. ಇಲ್ಲಿ ವರ್ಕ್ ಟು ಏನಂತೈತಿ I drank water. We drank tea. You drank coffee. He drank milk. She drank water. It drank sting. ಇದು ಕೂಡ ಡ್ರಿಂಕಿಂಗ್ ನಾವು ಪೆಪ್ಸಿ ಕುಡಿತಲ್ಲ ಆಯ್ತು ಸ್ಟಿಂಗ್. ದೇ ಡ್ರ್ಯಾಂಕ್ ಮತ್ತೇನು ತಗೋಣ. ದೇ ಡ್ರ್ಯಾಂಕ್ ಜ್ಯೂಸ್. ಈಗ ನಾವೇನು ಮಾಡಪ್ಪ ಅಂದ್ರೆ ವರ್ಕ್ ಟು ಏನಾಗ್ತೈತಿ ಇಲ್ಲಿ ವರ್ಕ್ ಒನ್ ಆಗ್ತೈತಿ. ಇತ್ತ ಕಡೆ ಬರೋಣ. I, we, you,
he she it they. ಹೆಲ್ಪಿಂಗ್ ವರ್ಬ ಇಲ್ಲಿ V2 ಐತಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಏನಂತೈತಿ ಡಿಡ್ ಬರ್ತೈತಿ. ಅವಾಗ ಏನು ಮಾಡೋಣ, ಐ ಡಿಡಂಟ್ ಡ್ರಿಂಕ್ ವಾಟರ್, ಐ ಡಿಡಂಟ್ ಡ್ರಿಂಕ್ ವಾಟರ್, ವಿ ಡಿಡಂಟ್ ಡ್ರಿಂಕ್ ಟೀ. ನಾವು ಆಲ್ರೆಡಿ ಹೇಳಿ ನಾನು ಆಬ್ಜೆಕ್ಟ್ ನಾವು ಬೇಕಾದ್ರೆ ಬರಿಬೋದು. ನಾವು ವಾಟರ್ ಕುಡಿತೀನಿ, ಟೀ ಅರ ಕುಡಿತೀನಿ, ಆಲ್ಕೋಹಾಲ್ ಅರ ಕುಡಿತೀನಿ, ನಾ ಪೆಪ್ಸಿ ಕುಡಿತೀನಿ, ನಾ ಸ್ಟಿಂಗ್ ಕುಡಿತೀನಿ. ಅವರ ಇಂಟ್ರೆಸ್ಟ್ ಅವ್ರು ಯಾವಾಗ ಕುಡಿತಿರ್ತಾರಲ್ಲ ಆ ವಾಕ್ಯ ಮಾಡ್ಬೋದು. ಆಬ್ಜೆಕ್ಟ್ ಬೇಕಾದ್ರೆ ಬರಿಬೋದು. ಯು ಡ್ರ್ಯಾಂಕ್ ಕಾಫಿ ಐತಿ, ಯು ಡಿಡಂಟ್ ಡ್ರಿಂಕ್, ಯು ಡಿಡಂಟ್ ಡ್ರಿಂಕ್ ಕಾಫಿ. He drank milk, he didn't drink milk. Milk ಹಾಲು. She drank water ಐತಿ, she didn't drink water. It drank sting ಐತಿ, it didn't drink sting. They didn't drink juice. ಹಲವಾರು ವಿದ್ಯಾರ್ಥಿಗಳು ಈ ಸಿಂಪಲ್ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೆಗೆಟಿವ್ ಮಾಡುವಾಗ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲೇ ಹೇಳ್ತಾರೆ. ಡ್ರಿಂಕ್ ಏನು ಮಾಡ್ತಾರೆ, ಈ ಡ್ರ್ಯಾಂಕ್ ಹೋಗಿ ಡ್ರ್ಯಾಂಕೇ ಮಾಡ್ತಾರೆ. ಇದು ಏನಾಗ್ತೈತಿ, V1 ಆಗ್ತೈತಿ. ಇದು ನಾವು ಎಲ್ಲ ವಿದ್ಯಾರ್ಥಿಗಳು ಇವತ್ತು SPI ಡಿಪಾರ್ಟ್ಮೆಂಟ್ ಆಗಿರ್ಬೋದು, IBPS ಆಗಿರ್ಬೋದು, ಪೊಲೀಸ್, ಶೆಟ್, ನೆಟ್ ಯಾವುದೇ ಒಂದು ಎಕ್ಸಾಮ್ ಹೋಗಲಿ ನಾವು ನೆಗೆಟಿವ್ ಮಾಡ್ಬೇಕಪ್ಪ ಅಂದ್ರೆ V1 ಹೋಗಿ V2 ಹೋಗಿ ಏನಾಗ್ತೈತಿ V1 ಆಗ್ತೈತಿ. ನಾವಿಲ್ಲಿ ಸರ್ ಹೆಲ್ಪಿಂಗ್ ವರ್ಕ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಹೆಂಗೆ ಕಂಡು ಹಿಡಿಬೇಕು, ಇಲ್ಲಿ ಯಾಮ್ ಬರ್ತಿತ್ತು, ಈಚ್ ಬರ್ತಿತ್ತು, ವಾಸ್ ಬರ್ತಿತ್ತು ಅಪ್ಪ ಅಂದ್ರೆ ನಾವೇನು ಮಾಡ್ಬೇಕು, ಪ್ರೆಸೆಂಟ್ ಫಾರ್ಮ್ ಇತ್ತಂದ್ರೆ ಡೂ ಮತ್ತು ಡಸ್ ಬರ್ತೈತಿ. ವರ್ಕ್ ಟು ಇತ್ತಪ್ಪ ಅಂದ್ರೆ ಏನು ಬರ್ತೈತಿ, ಡಿಡ್ ಬರ್ತೈತಿ. ಇದು ನಾವು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ತಕ್ಕಂಥ ಮುಖ್ಯವಾದ ಅಂಶ. ಇವಾಗ ನಾವು ಸಿಂಪಲ್ ಫ್ಯೂಚರ್ ಹೋಗೋಣ. ಸಿಂಪಲ್ ಫ್ಯೂಚರ್. ಟೆನ್ಸ್ ಈಸ್ ಹಾರ್ಟ್ ಆಫ್ ಇಂಗ್ಲೀಷ್ ಗ್ರಾಮರ್. ಟೆನ್ಸ್ ಬತ್ತಪ್ಪ ಅಂದ್ರೆ ನಮಗೆ ಮುಂದೆ ಡೈರೆಕ್ಟ್ ಇಂಡೈರೆಕ್ಟ್ ಇರ್ಬೋದು, ಮತ್ತು ಲೆಟರ್ ರೈಟಿಂಗ, ಸ್ಟೋರಿ ರೈಟಿಂಗ, ಸ್ಪೋಕನ್ ಇಂಗ್ಲೀಷ್ ಒಳಗೆ ಕ್ವಶನ್ ಟ್ಯಾಗ, ಹಲವಾರು ಟಾಪಿಕ್ಗಳು ಇದ್ರ ಮ್ಯಾಗ ಡಿಫೆಂಡ್ ಆಗಿರ್ತೈತಿ. ಕೊಟ್ಟ ವಾಕ್ಯ ಸೆಂಟೆನ್ಸ್ ಯಾವ ಕಾಲದಾಗಿತ್ತು ಅನ್ನೋದು ನಾವು ಕಂಡು ಹಿಡಿಲಕ್ಕ ಬರಬೇಕು. ಸಿಂಪಲ್ ಫ್ಯೂಚರ್ ಟೆನ್ಸ್ ಕನ್ನಡದಲ್ಲಿ ಇದಕ್ಕೆ ಏನು ಕರಿತಾರಪ್ಪ ಅಂದ್ರೆ ಭವಿಷ್ಯತ್ ಕಾಲದ ಕರೀತಾರ. ಇವಾಗ ನೋಡೋಣ, ಸಬ್ಜೆಕ್ಟ್ ಪ್ಲಸ್ ಶಾಲ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ I, we, you, he, she, it, they. ನಾವು he, she ಬದಲಿ he ಬಂತಪ್ಪ ಅಂದ್ರೆ ಮಸ್ಕುಲಿನ್ ಜೆಂಡರ್, ಸಿ ಅಂದ್ರೆ ಫೆಮಿನಿಯನ್ ಜೆಂಡರ್. ಅದನ್ನು ಕೂಡ ನಾವು ನೋಡ್ಕೋಬಹುದು. ಇಲ್ಲಿ ನಾವು ಆಲ್ರೆಡಿ ಡ್ರಿಂಕ್ ತೊಗೊಂಡಿದ್ದೇವೆ. ಇಲ್ಲೇ ಮಾಡೋಣ, ಡ್ರಿಂಕ್ ಡ್ರ್ಯಾಂಕ್ ಆತಿತ್ತು,
ಹೋಗಿ ಹೋಗಿ ಎಲ್ಲರೂ ಏನು ಮಾಡ್ತಾರೆ, ಸರ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೆ ಡ್ರಂಕ್ ತೋತಾರೆ, ತಪ್ಪು. ಸಬ್ಜೆಕ್ಟ್ ಪ್ಲಸ್ ಶಾಲ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಐ ಶಾಲ್ ಡ್ರಿಂಕ್ ವಾಟರ್. ಇಲ್ಲಿ ಏನಪ್ಪ ಅಂದ್ರೆ ನೋಡ್ರಿ, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಇಲ್ಲಿ ಬರ್ತೈತಿ ಐ ಡ್ರಿಂಕ್ ವಾಟರ್. ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುತ್ತೇನೆ. ಐ ಡ್ರಿಂಕ್ ವಾಟರ್ ಅಂದ್ರೆ ನಾನು ನೀರು ಕುಡಿಯುತ್ತೇನೆ. ಇದು ಸಿಂಪಲ್ ಪಾಸ್ಟ್. ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿದೆ. ಐ ಡ್ರ್ಯಾಂಕ್ ವಾಟರ್, ನಾನು ನೀರು ಕುಡಿದೆ. ಐ ಶಾಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುವೆನು. ಐ ಶಾಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುವೆನು. ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುತ್ತೇನೆ. ಐ ಡ್ರ್ಯಾಂಕ್ ವಾಟರ್, ನಾನು ನೀರು ಕುಡಿದೆನು. ಐ ಶಾಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುವೆನು. ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಬರ್ತೈತಿ. ಮುಂದೆ ಇದನ್ನು ಸರಿಯಾಗಿ ನೋಡೋಣ ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಇವಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ ನೋಡೋಣ. ಈಗ ಐ ಶಾಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುವೇನು. ವಿ ಶಾಲ್, ಶಾಲ್ ಬದಲಿ ವಿಲ್ನು ಕೂಡ ಹಚ್ಬೋದು. ಕೆಲವೊಬ್ರು ಆ ಥರಗಳು ಶಾಲ್ ಹಚ್ತಾರೆ, ಕೆಲವೊಬ್ರು ಆ ಥರಗಳು ವಿಲ್ಲು ಹಚ್ತಾರೆ. ಐ ಶಾಲ್ ಡ್ರಿಂಕ್ ವಾಟರ್, ವಿ ಶಾಲ್ ಡ್ರಿಂಕ್ ವಾಟರ್. ನಾವು ಆಬ್ಜೆಕ್ಟ್ ಸೇಮ್ ತೊಗೊಂಡ್ಬಿಡೋಣ. ನೀವು ಡ್ರಿಂಕ್, ಸರ್ ವಿ ಶಾಲ್ ಡ್ರಿಂಕ್ ರೀ, ನಾ ಯಾಕ್ರಿ ನಾ ಜ್ಯೂಸ್ ಕುಡಿತೀನಿ, ಕುಡಿ, ಜ್ಯೂಸ್ ಕುಡಿ, ಆಲ್ಕೋಹಾಲ್ ಕುಡಿ, ಮಿಲ್ಕ್ ಕುಡಿ. ಕುಸ್ತಿ ಯಾಕೆ ಬರ್ತೈತಿ ಮಿಲ್ಕ್ ಕುಡಿದ್ರ. ವಿ ಶಾಲ್ ಡ್ರಿಂಕ್ ಜ್ಯೂಸ್, ಯು ವಿಲ್. ಇವೆರಡಕ್ಕೂ ಮುಂದೆ ಶಾಲ್ ತೊಗೊಳ್ಳೋಣ, ಉಳಿಕೆ ಮುಂದೆ ವಿಲ್ ತೊಗೊಳ್ಳೋಣ. ಎಲ್ಲಾದ್ರ ಮುಂದೆ ವಿಲ್ ಬರ್ತೈತಿ, ಬಟ್ ಶಾಲ ಇವೆರಡಕ್ಕೂ ಮುಂದೆ ಬರ್ತೈತಿ. ಯು ವಿಲ್ ಡ್ರಿಂಕ್ ಮಿಲ್ಕ್, he will drink apple juice. Apple juice itu water ತಗೊಳ್ಳೋಣ, water. She will drink water. It will drink juice. They will drink ಮಿಲ್ಕ್. ಇದು ಪಾಸಿಟಿವ್ ಆಯಿತು. ಸರ್ ಇದನ್ನೇ ನಾವು ನೆಗೆಟಿವ್ ಹೆಂಗೆ ಮಾಡೋಣ. ನೆಗೆಟಿವ್ ಫಸ್ಟ್ಗೆ ಪಾಸಿಟಿವ್ ಬತ್ತಪ್ಪ ಅಂದ್ರೆ ನೆಗೆಟಿವ್ ಮಾಡ್ಬೇಕು, ನೆಗೆಟಿವ್ ಆಗ ಇಂಟ್ರಾಕ್ಟ್ ಮಾಡಬೇಕು, ಮತ್ತು ಆಕ್ಟಿವ್ ಸ್ಪೆಸಿವಸ್ ಅದು ಬರ್ತೈತಿ, ಡೈರೆಕ್ಟ್ ಇಂಡೈರೆಕ್ಟ್ ಕ್ವಶಂಟ್ ಆಗ ಈ ರೀತಿಯಾಗಿ ಬರ್ತೈತಿ. ನಾವು ಮೊದಲು ಏನಪ್ಪ ಅಂದ್ರೆ ಫಸ್ಟು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಮಾಡಕತ್ತಪ್ಪ ಅಂದ್ರೆ ಮುಂದಿನ ನಮಗೆ ಈಸಿಯಾಗಿ ತಿಳಿತೈತಿ. ಈಗ ಸಿಂಪಲ್ ಫ್ಯೂಚರ ನೆಗೆಟಿವ್ ಮಾಡೋಣ. ಫಸ್ಟ್ ಏನು ಫಾರ್ಮುಲಾ ಗೊತ್ತಿರಬೇಕು, ಎಲ್ಲೆಲ್ಲಿ ಹೆಲ್ಪಿಂಗ್ ವರ್ಕ್ ಬರ್ತೈತೆ ಯಾವುದು ಗೊತ್ತಿರಬೇಕು. ಸಿಂಪಲ್ ಫ್ಯೂಚರ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಕ್ ಪ್ಲಸ್ ನಾಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇಲ್ಲ ಆಲ್ರೆಡಿ ಶಾಲಾವಿಲ್ಲ ಬಂದಾವ, ಹೆಲ್ಪಿಂಗ್ ವರ್ಕ್ ನೆಗೆಟಿವ್ ಮಾಡೋಕೆ ನಮ್ಗೆ ತೊಂದರೆನೇ ಆಗೋದಿಲ್ಲ. ಆದರೆ ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಪ್ರೆಸೆಂಟ್ ಮುಂದೆ ಮಾತ್ರ ಅವಾಗ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗಲಿಬಿಲಿ ಆಗ್ತೈತಿ. ಇದರಲ್ಲಿ ಏನು ಆಗಂಗಿಲ್ಲ, ಯಾಕಂದರೆ ಶಾಲಾವಿಲ್ಲ ಆಲ್ರೆಡಿ ಹೆಲ್ಪಿಂಗ್ ವರ್ಕ್ ಬಂದಾವ. ಅವಾಗ ನೋಡೋಣ. ಐ, ವಿ, ಯು, ಈ, ಸಿ, ಇಟ್, ದೇ. I shall drink water, I shall not drink water. I shalln't. ಏನು ಫಸ್ಟ್ ಪಿಟಿ, shall not drink water. Drink water. ಇಲ್ಲೇನಿತ್ತಪ್ಪ ಅಂದ್ರೆ shall not ಐತಲ್ಲ, ಇದು ಶಾರ್ಟ್ ಫಾರ್ಮ್ ಏನಾಗ್ತೈತಪ್ಪ ಅಂದ್ರೆ shalln't. ಇನ್ನು ವಿಲ್ ನಾಟ್ ಐತಲ್ಲ, ಅದು ಏನಾಗ್ತೈತಪ್ಪ ಅಂದ್ರೆ ಶಾರ್ಟ್ ಫಾರ್ಮ್ ಓಂಟ್ ಆಗ್ತೈತಿ. ಇದು ಹಲವು ಪರೀಕ್ಷೆಯಲ್ಲಿ ಬಿದ್ದೈತಿ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೋಬೇಕು.
ಇವತ್ತು ಮೊರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ವಿವಿಧ ರೀತಿಯ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಕ ಇವತ್ತು IBPS ಆಗಿರ್ಬೋದು. ನಮಗೆ ವಿಲ್ ನಾಟ್ ಏನಾಗ್ತೈತಿಪ್ಪ ಅಂದ್ರೆ ಓಂಟ್ ಆಗ್ತೈತಿ. ಈಗ ನೋಡೋಣ ಇದ್ರ ಬಗ್ಗೆ ವಾಕ್ಯ ಮಾಡೋಣ. ನೆಕ್ಸ್ಟ್ we shall not drink juice. You will drink milk. You won't drink milk. He will drink water. He won't drink. ವರ್ಬನ್ ಇದು ವರ್ಬನ್ನೇ ಬರ್ತೈತಿ. ಡ್ರಿಂಕ್ ವಾಟರ್. She won't drink water. It will drink juice. It won't drink juice. They will drink milk. They won't drink milk. Dear students, ಇದು ನಮ್ಗೆ ಸಿಂಪಲ್ ಪ್ರೆಸೆಂಟ್ ಗೊತ್ತಾಗೈತಿ. ಇವತ್ತಿಂದು ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಫ್ಯೂಚರ್ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಗೊತ್ತಾಯಿತು. ಒನ್ಸ್ ಅಗೇನ್ ಇದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರ್ತದೆ ಅನ್ನೋದು ಹೇಳ್ತೀನಿ. ಇದು ಸೈನಿಕ ಮತ್ತು ಮಿಲಿಟರಿ ಮತ್ತು ಆರ್ಮಿ ಪಬ್ಲಿಕ್ ಸ್ಕೂಲಿನಲ್ಲಿ ಇದು ಭಾಳ ಸಲ ಕೇಳೋಣ. ಒಂದು ವಾಕ್ಯ ಕೊಟ್ಟಿರ್ತಾನ, ಇದು ಯಾವ ಕಾಲದಲ್ಲಿ ಐತೆ ಅಂತೇಳಿ ಕೇಳಿರ್ತಾನ. ಅವಾಗ ನಾವು ಆನ್ಸರ್ ಮಾಡಬೇಕು. ಐ ಶಾಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುವೇನು. ಐ ಶಾಲಂಟ್ ಡ್ರಿಂಕ್ ವಾಟರ್, ನಾನು ನೀರನ್ನು ಕುಡಿಯುವುದಿಲ್ಲ ಬರ್ತೈತಿ. ವಿ ಶಾಲ್ ಡ್ರಿಂಕ್ ಜ್ಯೂಸ್, ವಿ ಶಾಲಂಟ್ ಡ್ರಿಂಕ್ ಜ್ಯೂಸ್. ಯು ವಿಲ್ ಡ್ರಿಂಕ್ ಮಿಲ್ಕ್, you won't drink milk. He will drink water, he won't drink water. She will drink water, she won't drink water. It will drink juice, it won't drink juice. They will drink milk, they won't drink milk. It is simple future tense present. Simple future tense ಒಳಗಿಂದು ಪಾಸಿಟಿವ್ ಮತ್ತು ನೆಗೆಟಿವ್ ಐತಿ. ಇವಾಗ ನಾವೇನು ಮಾಡೋಣ, ಮೂರು ಬರೋಣ. ಇದು ಪ್ರೆಸೆಂಟ್ ಟೆನ್ಸ್ ಹ್ಯಾಂಗೆ ಬರ್ತೈತಿ, ಪಾಸ್ಟ್ ಟೆನ್ಸ್ ಹ್ಯಾಂಗೆ ಬರ್ತೈತಿ, ಫ್ಯೂಚರ್ ಟೆನ್ಸ್ ಹ್ಯಾಂಗೆ ಬರ್ತೈತಿ, ಮೂರದ್ರ ಬಗ್ಗೆ ಅಧ್ಯಯನ ಮಾಡೋಣ. ಈ ಸೈನಿಕ ಇವತ್ತು ಮಿಲಿಟರಿ ಸ್ಕೂಲ್ 5 ಮಾರ್ಕ್ಸ್ ಪ್ರತಿ ವರ್ಷನೂ ಕೂಡ ಟೆನ್ಸ್ ಮ್ಯಾಗ ಕೇಳೋಣ. ಮೂರು ಕೂಡ ಯಾವ ರೀತಿಯಾಗಿ ಬರ್ತಲ್ಲ ಅನ್ನೋದು ಒಂದೇ ಪೇಜ್ ಮ್ಯಾಗ ನೋಡೋಣ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಇವಾಗ ನಾವು ಇದ್ರ ಬಗ್ಗೆ ಫಾರ್ಮುಲಾ ಗೊತ್ತಿರ್ಬೇಕು. ಫಾರ್ಮುಲಾ ಗೊತ್ತಿತ್ತಪ್ಪ ಅಂದ್ರೆ ನಾವು ಸೆಂಟೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ಈಸಿ ಆಗ್ತೈತಿ. ಯಾವಾಗಪ್ಪ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ shall will ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಮೂರು ಕೂಡ ಡೀಪ್ ಇದನ್ನು ಒಂದ್ಸಲ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇದನ್ನು ತಿಳಿಲಿಕ್ಕಪ್ಪ ಅಂದ್ರೆ ಇದೇ ವಿಡಿಯೋ ಮರಳಿ ರಿಪೀಟ್ ಪ್ಲೇ ಮಾಡಿ ನೋಡಿದ್ರೆ ನಿಮಗೆ ಈ ಟಾಪಿಕ್ ಈಸಿಯಾಗಿ ಅರ್ಥ ಆಗ್ತೈತಿ. ಇದು 5th ಕ್ಲಾಸ್ ವಿದ್ಯಾರ್ಥಿಗಳು ಭಾಳಷ್ಟು ವರ್ಕ್ ಮಾಡಬೇಕು. ಯಾಕಪ್ಪ ಅಂದ್ರೆ ಇದ್ರ ಮೇಲೆ ಮಿಲಿಟರಿ ಸ್ಕೂಲ್ ಮ್ಯಾಗ 5 ಮಾರ್ಕ್ಸ್ ಕೇಳ್ತಾನ, ಇವಾಗ ಸೈನಿಕ್ ಸ್ಕೂಲ್ ಕೇಳ್ತಾನ. ಇದ್ರ ಬಗ್ಗೆ ನಮ್ಗೆ ನೋಡೋಣ. ಐ, ವಿ, ಯು, ಹಿ, ಸಿ, ಇಟ್,
ದೇ. ನಾವೇನು ಮಾಡೋಣ, ಒಂದು V1 ಯಾವ ತೊಗೊಳೋಣಪ್ಪ ಅಂದ್ರೆ ಪ್ಲೇ ತೊಗೊಳ್ಳೋಣ. ಐ ಪ್ಲೇ ಕ್ರಿಕೆಟ್. ಐ ಪ್ಲೇ CRICKET. ಐ ಪ್ಲೇ ಕ್ರಿಕೆಟ್. ಇಲ್ಲ ಫಾಸ್ಟ್ ಮಾಡಿದೇವಿ. ಇಲ್ಲೇನು ಬರ್ತೈತಿ, ನಾನು ಕ್ರಿಕೆಟ್ ಆಡುತ್ತೇನೆ. ಸಿಂಪಲ್ ಪಾಸ್ಟ್ ಒಳಗೆ ನಾನು ಕ್ರಿಕೆಟ್ ಆಡಿದೆ. ನಾನು ಏನು ಮಾಡಿದೆ, ಕ್ರಿಕೆಟ್ ಆಡಿದೆಪ್ಪ ಅಂದ್ರೆ ಐ ಪ್ಲೇಡ್ ಬರ್ತೈತಿ. ಐ ಪ್ಲೇಡ್ ಕ್ರಿಕೆಟ್. ಸಿಂಪಲ್ ಫ್ಯೂಚರ್ ಒಳಗೆ ಏನು ಬರ್ತೈತಿ, ಐ ಶಾಲ್ ಪ್ಲೇ ಕ್ರಿಕೆಟ್. ನಾನು ಕ್ರಿಕೆಟ್ ಆಡುವೇನು. ಐ ಶಾಲ್ ಪ್ಲೇ ಕ್ರಿಕೆಟ್. ಓಕೆ. ವಿ ಪ್ಲೇ ಹಾಕಿ. HOCK ಹಾಕಿ. ವಿ ಪ್ಲೇ ಹಾಕಿ. ವಿ ಪ್ಲೇಡ್ ಎಲ್ಲರ ಮುಂದೆ ವರ್ಬ್ ಟು ಬರ್ತೈತಿ. ವಿ ಪ್ಲೇಡ್ ಹಾಕಿ. ವಿ ಶಾಲ್ ಪ್ಲೇ. ವಿ ಶಾಲ್ ಪ್ಲೇ ಹಾಕಿ. ಯು ಪ್ಲೇ. ಯು ಪ್ಲೇ ಖೋ. ನೀವು ಆಬ್ಜೆಕ್ಟ್ ಬೇಕಾದ್ರೆ ಬರಿಬೋದು. ನಾವು ನಿಮ್ಗೆ ಇಷ್ಟ ಇದ್ದಿದ್ದು ಗೇಮ್ ಬರಿಬೋದು. ಚೆಸ್, ಇವತ್ತು ಲೂಡೋ, ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ರಗ್ಬಿ, ಇವು ಅದು ನಿಮ್ಮ ಚಾಯ್ಸ್ ಇರ್ತೈತಿ. ಯು ಪ್ಲೇ ಖೋ. ಯು ಪ್ಲೇಡ್. ಯು ಪ್ಲೇಡ್ ಖೋ. ಯು ವಿಲ್ ಪ್ಲೇ ಖೋ. ಇವಾಗ ಇಲ್ಲಿ ಬರೋಣ. ನಮ್ದು ಇಲ್ಲಿ ಎಲ್ಲ ಲಾಟ್ ಆಫ್ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಿಸ್ಟೇಕ್ ಮಾಡೋದು ಇದೆ. ಇವಾಗ ಒಮ್ಮೆ PSIಗೂ ಕೂಡ ಈ ಕ್ವಶನ್ ಕೇಳೋಣ. ಇವತ್ತು IBPS ಆಗಿರ್ಬೋದು, ಇನ್ನಿತರ ಯಾವುದೇ ಅಂತ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, SSC ಆಗಿರ್ಬೋದು. ಇಲ್ಲೇನು ಮಾಡ್ತಾನೆ, ಇಲ್ಲಿ ಕೇಳಿರ್ತಾನೆ. ನೋಡೋಣ, ಇಲ್ಲಿ ಈ ಸೀಟ್ ಮುಂದೆ ವರ್ಕ್ ಮುಂದೆ ಏನು ಬರ್ಬೇಕು, ಎಸ್ ಬರ್ತೈತಿ. ಈ ಪ್ಲೇಸ್ ಚೆಸ್. ಈ ಸೀಟ್ ಮುಂದೆ ಇಲ್ಲಿ ಬರೋದಿಲ್ಲ. ಈ ಸೀಟ್ ಇದೆ. He played chess. He will play chess. She plays chess. She played chess. She will play chess. It plays chess. It played chess. It will play chess. They play chess. Dear students, ಈ ಸೀಟ್ ಮುಂದೆ ಮಾತ್ರ ವರ್ಬ್ ಮುಂದೆ ಎಸ್ ಬರ್ತೈತಿ. ವರ್ಬ್ನ ಕೊನೆಯಲ್ಲಿ ಅಕಸ್ಮಾತ್ SH CH OX ಬಂದಿದ್ವಪ್ಪ ಅಂದ್ರೆ ಕ್ಯಾಟ್ಸ್ ಏನು ಬರ್ತೈತಿ, ಕ್ಯಾಚಸ್ ಅಂತ ಬರ್ತಿದ್ದೀವಿ. ಆದರೆ ದೇ ಮುಂದೆ ವರ್ಬ್ ಮುಂದೆ ಬರಂಗಿಲ್ಲ. ದೇ ಪ್ಲೇ ಚೆಸ್. ಕೆಲವೊಬ್ರು ವಿದ್ಯಾರ್ಥಿಗಳು ಅಂತಾರೆ, ಸರ್ ಇಲ್ಲಿ ಈ ಸೀಟ್ ಮುಂದೆ ವರ್ಬ್ ಮುಂದೆ ಎಸ್ ಹಚ್ಚಿರಿ, ಮತ್ತು ಇಲ್ಲಿ ಎಡಿ ಹಚ್ಚಿರಲ್ಲ. ಇಲ್ಲಿ ಕೂಡ ಒಬ್ಬರು ಎಸ್ ಹಚ್ಚಿದ ಉದಾಹರಣೆಗಳದಾವ. ಡೇ ಸ್ಟೂಡೆಂಟ್ಸ್, ಅದು ತಪ್ಪಾಗ್ತೈತಿ. ಏನಾಗಪ್ಪ ಅಂದ್ರೆ ಓನ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಂದೆ ಈ ಸೀಟ್ ಮುಂದೆ ಏನು ಬರ್ತೈತಿ, ವರ್ಬ್ ಮುಂದೆ ಎಸ್ ಬರ್ತೈತಿ. ದೇ ಪ್ಲೇ ಚೆಸ್. ದೇ ಪ್ಲೇಡ್ ಚೆಸ್. ದೇ ವಿಲ್ ಪ್ಲೇ ಚೆಸ್. ನಾವು ಆಬ್ಜೆಕ್ಟ್ ಬೇಕಾದ ತಗೋಬಹುದು. ಓಕೆ. ಐ ಪ್ಲೇ ಕ್ರಿಕೆಟ್, ನಾನು ಆಟ ಆಡುತ್ತೇನೆ. ಐ ಪ್ಲೇಡ್ ಕ್ರಿಕೆಟ್, ನಾನು ಆಟ ಆಡಿದೆನು. ಐ ಶಾಲ್ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಟ ಆಡುವೆನು. ವಿ ಪ್ಲೇ ಹಾಕಿ, ನಾವು
ಹಾಕಿ ಆಡುತ್ತೇವೆ. ವಿ ಪ್ಲೇಡ್ ಹಾಕಿ, ನಾವು ಹಾಕಿ ಆಡಿದೆವು. ವಿ ಶಾಲ್ ಪ್ಲೇ ಹಾಕಿ, ನಾವು ಹಾಕಿ ಆಡುವೆವು. ವೇವು ಬರ್ತದೆ ಮುಂದಾಗ್ತೈತಿ. ಯು ಪ್ಲೇ ಖೋಖೋ, ನೀನು ಖೋಖೋ ಆಡುತ್ತಿ. ಯು ಪ್ಲೇಡ್ ಖೋಖೋ, ನೀನು ಖೋಖೋ ಆಡಿದಿ ಅಥವಾ ಆಡಿದಿ. ಯು ವಿಲ್ ಪ್ಲೇ ಖೋಖೋ, ನೀನು ಖೋಖೋ ಆಡುವಿ. ಈ ಪ್ಲೇಸ್ ಚೆಸ್, ಈ ಪ್ಲೇ ಚೆಸ್ ಅಂದ್ರೆ ಅವನು ಚೆಸ್ ಅನ್ನು ಆಡುತ್ತಾನೆ. ಈ ಪ್ಲೇಡ್ ಚೆಸ್, ಅವನು ಚೆಸ್ ಆಡಿದನು. ಈ ವಿಲ್ ಪ್ಲೇ ಚೆಸ್, ಅವನು ಚೆಸ್ ಆಡುವನು. ಸಿ ಪ್ಲೇ ಚೆಸ್, ಅವಳು ಚೆಸ್ ಆಡುತ್ತಾಳೆ. ಚೆಸ್ ಅಂದ್ರೆ ಕನ್ನಡದಲ್ಲಿ ಚದುರಂಗ, ಚದುರಂಗ ಆಟ. ನಾವು ಅತಿ ಹೆಚ್ಚು ಇಂಗ್ಲೀಷನ್ನು ಯೂಸ್ ಮಾಡ್ತಾ ಮಾಡ್ತಾ ಅದನ್ನು ಕೂಡ ಕನ್ನಡದ ಒಂದು ಭಾಗ ಆ ಥರ ಕಾಣ್ತೈತಿ. ಸಿ ಪ್ಲೇ ಚೆಸ್, ಸಿ ಪ್ಲೇಡ್ ಚೆಸ್, ಸಿ ವಿಲ್ ಪ್ಲೇ ಚೆಸ್. ಇಟ್ ಪ್ಲೇ ಚೆಸ್, ಅದು ಚೆಸ್ ಆಡುತ್ತದೆ. ಇಟ್ ಪ್ಲೇಡ್ ಚೆಸ್, ಅದು ಚೆಸ್ ಆಡಿತು. ಇಟ್ ವಿಲ್ ಪ್ಲೇ ಚೆಸ್, ಅದು ಕ್ರಿಕೆಟ್ ಆಡುವುದು. ದೇ ಪ್ಲೇ ಚೆಸ್, ಅವರು ಚೆಸ್ ಆಡುತ್ತಾರೆ. ದೇ ಪ್ಲೇಡ್ ಚೆಸ್, ಅವರು ಚೆಸ್ ಆಡಿದರು. ದೇ ವಿಲ್ ಪ್ಲೇ ಚೆಸ್, ಅವರು ಚೆಸ್ ಆಡುವರು. ಇದನ್ನ ನಾವು ಏನು ಮಾಡೋಣಪ್ಪ ಅಂದ್ರೆ ಇಲ್ಲೇ ನೆಗೆಟಿವ್ ಮಾಡೋಣ. ಇದರಾಗೆ ನೆಗೆಟಿವ್ ಐ ಡೋಂಟ್, ಇಲ್ಲಿ V1 ಇತ್ತಪ್ಪ ಅಂದ್ರೆ ಇಲ್ಲಿ ಏನೈತಿ ಡೂ ಬರ್ತೈತಿ. ಇಲ್ಲಿ V2 ಬರ್ತಪ್ಪ ಅಂದ್ರೆ ಏನೇ ಬರ್ತೈತಿ ಡಿಡ್ ಬರ್ತೈತಿ. ಐ ಡೋಂಟ್ ಪ್ಲೇ ಕ್ರಿಕೆಟ್. ಇಲ್ಲಿ V2 ಐತಿ, ಅಲ್ಲಿ ಏನಾಗ್ತೈತಿ V1 ಆಗ್ತೈತಿ, ಡಿಡ್ ಇರ್ತೈತಿ. ಐ ಡಿಡಂಟ್ ಪ್ಲೇ ಕ್ರಿಕೆಟ್. ಇಲ್ಲಿ ಐ ಶಾಲ್ ನಾಟ್ ಪ್ಲೇ ಕ್ರಿಕೆಟ್. ವಿ ಪ್ಲೇ ಹಾಕಿ, ವಿ ಡೋಂಟ್ ಪ್ಲೇ, ನಾವು ಹಾಕಿ ಆಡುವುದಿಲ್ಲ. ವಿ ಡೋಂಟ್ ಪ್ಲೇ ಹಾಕಿ. ವಿ ಡಿಡಂಟ್ ಪ್ಲೇ, ವರ್ಬ್ ಹೋಗಿ ವರ್ಬ್ ಆಗ್ತೈತಿ. ವಿ ಡಿಡಂಟ್ ಪ್ಲೇ ಹಾಕಿ. ವಿ ಶಾಲನ್ ಪ್ಲೇ ಹಾಕಿ. ಯು ಪ್ಲೇ ಖೋಖೋ. ಯು ಡೋಂಟ್, ಸಾರಿ, ಯು ಪ್ಲೇ ಖೋಖೋ. ಯು ಡೋಂಟ್ ಪ್ಲೇ ಖೋಖೋ. ಯು ಡಿಡಂಟ್ ಪ್ಲೇ ಖೋಖೋ. ಯು ವಾಂಟ್ ಬರ್ತೈತಿ. ಯು ವಾಂಟ್ ಪ್ಲೇ ಖೋಖೋ. ಪ್ಲೇ ಖೋಖೋ. ಈ ಪ್ಲೇ ಚೆಸ್ ಐತಿ. ಇಲ್ಲಿ ಎಸ್ ಬಂದಿ ಬರ್ತೈತಪ್ಪ ಅಂದ್ರೆ ಡಸ್ ಬರ್ತೈತಿ. ಈ ಸ್ಟೆಪ್ ಮುಂದೆ ಸಿಂಪಲ್ ಪ್ರೆಸೆಂಟ್ ಮುಂದೆ ನೆಗೆಟಿವ್ ಮಾಡಬೇಕಪ್ಪ ಅಂದ್ರೆ ಡಸ್ ಬರ್ತೈತಿ. ಹಿ ಡಸಂಟ್ ಪ್ಲೇ. ಇಲ್ಲಿ ವರ್ಬ್ ಮುಂದೆ ಎಸ್ ಹಚ್ಚಬಾರ್ದು. ಯಾಕಪ್ಪ ನಾವು ಎಸ್ ಆಲ್ರೆಡಿ ತೊಗೊಂಡಿರ್ತೇವೆ. ಹಿ ಡಸಂಟ್ ಪ್ಲೇ ಚೆಸ್. ಇಲ್ಲಿ ಹಿ ಡಿಡಂಟ್ ಪ್ಲೇ, ಎಲ್ಲ ಸೇಮ್. ಡಿಡಂಟ್ ಪ್ಲೇ ಚೆಸ್. He won't play chess. She doesn't play chess. She didn't play chess. She won't play chess. It
ಡಸಂಟ್ ಪ್ಲೇ. ಈ ವರ್ಬ್ ಬಂದ ಎಸ್ ತಕ್ಕೋಬಾರ್ದು. ಇಟ್ ಡಸಂಟ್ ಪ್ಲೇ ಚೆಸ್. ಇಟ್ ಡಿಡಂಟ್ ಪ್ಲೇ ಚೆಸ್. ಇಟ್ won't play chess. They don't ಆಗುತ್ತೆ ಇಲ್ಲಿ. ಈ ಸಿಟ್ ಮುಂದೆ ಮಾತ್ರ ಡಸಂಟ್ ಬರ್ತೈತಿ ದೇರ್ ಸ್ಟೂಡೆಂಟ್ಸ್. ಇವಾಗ ದೇ ಮುಂದೆ ಏನು ಬರ್ತೈತಿ? ಡೋಂಟ್ ಬರ್ತೈತಿ. ದೇ ಡೋಂಟ್ ಪ್ಲೇ ಚೆಸ್. ನೀವು ಡೋಂಟ್ ಅಂದಿಲ್ಲ, ಡೂ ನಾಟ್ ಕೂಡ ಅನ್ಬಹುದು. ಡೂ ನಾಟ್ ಶಾರ್ಟ್ ಫಾರ್ಮ ಡೋಂಟ್ ಅಂತ ಕರಿತೇವೆ ನಾವು. ದೇ ಡೋಂಟ್ ಪ್ಲೇ ಚೆಸ್. ದೇ didn't play chess. They won't play chess. ಡಿಯರ್ ಸ್ಟೂಡೆಂಟ್ಸ್, ಈ ಮೂರು ಟೆನ್ಸ್ ಒಳಗೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಇದರೊಳಗೆ ಕೆಲವೊಂದು ಹಿಂಟ್ಸ್ ಮೇನ್ ಐಡಿಯಾಸ್ ಏನಪ್ಪ ಅಂದ್ರೆ ಇಲ್ಲೇನ್ರಿ, ಇಲ್ಲಿ V1 ಬರ್ತೈತ್ರಿ, ಇಲ್ಲಿ V2 ಬರ್ತೈತಿ, ಇಲ್ಲಿ ಶಾಲ್ ವಿಲ್ ಬರ್ತೈತಿ. ಇಲ್ಲಿ ಏನಿಲ್ಲ, ಈ ಸಿಟ್ ಮುಂದೆ ಎಸ್ ಬರ್ತೈತಿ, ಇಲ್ಲಿ ಈ ಸಿಟ್ ಮುಂದೆ ಎಸ್ ಬರೋದಿಲ್ಲ. ಇಲ್ಲಿ ನೆಗೆಟಿವ್ ನಮ್ದಾಗ ಇಲ್ಲಿ ಡೂ ಬರ್ತೈತಿ, ಈ ಸಿಟ್ ಮುಂದೆ ಡಸ್ ಬರ್ತೈತಿ. ಡೂ ಡಸ್, ಇಲ್ಲಿ ಎಲ್ಲರ ಮುಂದೆ ಡಿಡ್ ಬರ್ತೈತಿ. ಇಲ್ಲೇನ್ ಬರ್ತೈತಪ್ಪ ಅಂದ್ರೆ ಶಾಲ್ ನಾಟ, ವಿಲ್ ನಾಟ. ಈ ರೀತಿಯಾಗಿ ಬರ್ತೈತಿ. ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಪಾಸಿಟಿವ್ ಮತ್ತು ನೆಗೆಟಿವ್ ಐತಿ. ಇದು ಅತ್ಯಂತ ಉಪಯುಕ್ತ ಡಿಯರ್ ಸೈನಿಕ್ ಸ್ಟೂಡೆಂಟ್ಸ್, ಮಿಲಿಟರಿ ಶಾಲೆ ಆಗಿರ್ಬೋದು, ಆರ್ಮಿ ಪಬ್ಲಿಕ್ ಶಾಲೆ ಆಗಿರ್ಬೋದು, ಈ ರೀತಿಯಾಗಿ ವಿವಿಧ ರೀತಿಯ NNMS ಆಗಿರ್ಬೋದು, MTSC ಆಗಿರ್ಬೋದು, ಹಲವಾರು ಸ್ಕಾಲರ್ಶಿಪ್ ಪರೀಕ್ಷೆಗೂ ಕೂಡ ಇದು ಅತ್ಯುತ್ತಮವಾದ ಮಾಹಿತಿ ಐತಿ. ಇದನ್ನು ಕೂಡ ನೋಟ್ ಮಾಡ್ಕೋಬಹುದು ಡಿಯರ್ ಫ್ರೆಂಡ್ಸ್. ಈ ನಮ್ಮ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗ್ರಿ. ಮತ್ತೊಮ್ಮೆ ಏನಾದರೂ ಕೂಡ ಮಿಸ್ಟೇಕ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. ಯಾಕಪ್ಪ ಅಂದ್ರೆ ನಿಮ್ಮ ಕಮೆಂಟಿಗೆ ನಾವು ವೇಟ್ ಮಾಡ್ತಾ ಇರ್ತೀನಿ. ಇದು ನಮ್ಮದು ಟೆನ್ಸ್ನ ಭಾಗ 2ನೇ ಭಾಗ, ಪಾರ್ಟ್ 3 ಇನ್ನೊಂದು 2 ದಿನದಾಗ ಬಿಡ್ತೀನಿ. ನನ್ನ ಬಿಡುವಿನ ಸಮಯದಲ್ಲಿ ಈ ಕೂಡ ನನ್ನ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳ ಸಂಬಂಧ ಈ ಭಾಗವನ್ನು ಆಯ್ಕೆ ಮಾಡ್ಕೊಂಡಿನಿ. ನಾಳೆ ಮತ್ತು ನಾಡ್ದ ಕೂಡ ಗಣಿತ ಆಗಿರ್ಬೋದು, GK ಆಗಿರ್ಬೋದು, ಮೆಂಟಲ್ ಅಬಿಲಿಟಿ, ಹಲವಾರು ಕೂಡ ಇವತ್ತು ನವೋದಯ, ಸೈನಿಕ, ಮುರಾರ್ಜಿ, RMS, ಆಳ್ವಾ ಸ್ಕೂಲ್, ಹಲವಾರು ಪರೀಕ್ಷೆಯ ಬಗ್ಗೆ ನಾವು ಏನಪ್ಪ ಅಂದ್ರೆ ನನ್ನ ಕೆಲವೊಂದು ವಿಡಿಯೋಗಳು ಕೂಡ ಬಿಡ್ತೀನಿ. ಇದ್ರ ಬಗ್ಗೆ ಸ್ಟಡಿ ಮಾಡಿರಿ. 3, 4 ಮತ್ತು 5ನೇ ತರಗತಿಯ ಪುಸ್ತಕಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಮತ್ತು ಪ್ರತಿಯೊಂದು ಪಾಠದಿಂದ ಬರ್ತಕ್ಕಂಥ ಗ್ರಾಮರ್ ಸೆಕ್ಷನ್ನನ್ನು ಒಂದು ಸಲ ನೋಡಿಕೊಂಡು ಅದನ್ನು ರಿಪೀಟ್ ಬರುತ್ತೆ. ಇದರಿಂದ ನೀವು ಇನ್ನೂ ಪರ್ಫೆಕ್ಟ್ ಆಗ್ತೀರಿ. ಇದೇ ಒಂದು ವಿಡಿಯೋ ಮೂಲಕ ಕೂತ್ಕೋಬೇಡ್ರಿ. ಎಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೇವಲ್ಲ, ಯಾವ ರೀತಿಯ ಕ್ವಶನ್ ಕೇಳೋಣ ಅಂತ ಗೊತ್ತಾಗ್ತೈತಿ. ಹೋದ ವರ್ಷ ಹೆಂಗೆ ಕೇಳ್ಯಾನ, ಹಚ್ಚಿ ವರ್ಷ ಹೆಂಗೆ ಕೇಳ್ಯಾನ, ಮುಂದಿನ ವರ್ಷ ಹೆಂಗೆ ಕೇಳ್ಬೋದು ಅನ್ನೋದು ಫ್ಯೂಚರ್ದಾಗ ಕೂಡ ನೀವೇ ಕೂಡ ಒಂದು ಐಡೆಂಟಿಫೈ ಮಾಡ್ತೀರಿ. ಈ ವರ್ಷ ಇದನ್ನು ಕೇಳ್ಯಾನ ಅಂದ್ರೆ ಹೋದ ವರ್ಷ ಅದನ್ನು ಕೇಳೋಣ, ಮುಂದಿನ ಸಲ ಇದನ್ನು ಕೇಳ್ಬೋದಲ್ಲ. ಆದರೆ ನಾವು ಆಸುಪಾಸು ಓದ್ಕೋಬೇಕಂತ ಹೇಳಿ ನಿಮ್ಮಲ್ಲಿ ಒಂದು ಯತಿ ಇರ್ತೈತಿ. ಅದಕ್ಕೋಸ್ಕರ ಈ ನಿಮ್ಮದು ವಿಡಿಯೋ ಲೈಕ್ ಅನಿಸಿತ್ತಪ್ಪ ಅಂದ್ರೆ ಮತ್ತೊಮ್ಮೆ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ.